ರಾತ್ರಿ 3 ಗಂಟೆಯಿಂದಲೇ ಶುರುವಾದ ವರ್ಣನ ಅಬ್ಬರ. ನಿರಂತರ ಮಳೆಗೆ ಹೊಳೆಯಾದ ಬೆಂಗಳೂರಿನ ಪ್ರಮುಖ ರಸ್ತೆಗಳು. ಬೆಳ್ಳಂಬೆಳಗ್ಗೆ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಶಾಕ್. ಒಂದ್ ಕಡೆ ಆಫೀಸಿಗೆ ಹೋಗಬೇಕು, ಮತ್ತೊಂದು ಕಡೆ ಮಕ್ಕಳನ್ನ ಸ್ಕೂಲಿಗೆ ಬಿಡಬೇಕು ಅಂಥವ್ರಿಗೆಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಬೆಂಗಳೂರಿನ ಅಂಗಡಿ ಮುಂಗಟ್ಟುಗಳಿಗೆ ಮಳೆ ನೀರು ನುಗ್ಗಿದೆ. ಕೆಆರ್ ಮಾರ್ಕೆಟ್, ಚಿಕ್ಕಪೇಟೆ, ಸುಲ್ತಾನ್ ಪೇಟೆ ಲಾಕ್ ಆಗಿದೆ. ಇನ್ನು ಬಳೆಪೇಟೆ, ಕಾಟನ್ ಪೇಟೆ ರಸ್ತೆಯಲ್ಲೆಲ್ಲ ಜಲಾವೃತಗೊಂಡಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಸುಮಾರು 3 ಅಡಿಯಷ್ಟು ನೀರು ನಿಂತ್ಕೊಂಡಿದೆ. ಚಿಕ್ಕಪೇಟೆಯ ದೃಶ್ಯ ಇದು. ಸೊ ಅಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಸಾಕಷ್ಟು ಅಂಗಡಿಗಳು ಕೂಡ ಇದ್ದಾವೆ. ರಸ್ತೆ ಮೇಲೇನೆ ಈ ಪ್ರಮಾಣದಲ್ಲಿ ನೀರು ಹರಿತಾ ಇರಬೇಕಾದ್ರೆ ಆ ಅಂಗಡಿಗಳ ಪರಿಸ್ಥಿತಿ ಹೇಗಿರಬೇಡ. ಬೆಳಗ್ಗೆ ಬಂದು ಆ ವರ್ತಕರು, ಆ ಅಂಗಡಿಯ ಮಾಲಕರು ಬಾಗಿಲು ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಶಾಕ್ ಕಾದಿದೆ. ಯಾಕಂದರೆ ರಸ್ತೆ ಮೇಲೇ ಈ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅಂತಂದರೆ ಚಿಕ್ಕಪೇಟೆಯಲ್ಲಿ ಸಾಕಷ್ಟು ಚಿಕ್ಕ ಚಿಕ್ಕ ಅಂಗಡಿಗಳಿದ್ದಾವೆ, ದೊಡ್ಡ ದೊಡ್ಡ ಮಳಿಗೆಗಳು ಕೂಡ ಇದ್ದಾರೆ. ಸಹಜವಾಗಿ ಈ ಅಂಡರ್ಗ್ರೌಂಡಲ್ಲೂ ಕೂಡ ಸಾಕಷ್ಟು ಜನ ಈ ಅಂಗಡಿಗಳನ್ನು ಮಾಡಿಕೊಂಡಿದ್ದಾರೆ. ಸಾಕಷ್ಟು ಜನ ಅದನ್ನು ಗೋಡೌನ್ ಥರ ಬಳಕೆ ಮಾಡ್ತಾರೆ. ಆದರೆ ಅಚಾನಕ್ಕಾಗಿ ನೆನ್ನೆ ಸುರಿದಿರುವಂತಹ ಈ ಮಳೆ ಆ ಎಲ್ಲ ವಸ್ತುಗಳನ್ನು ಹಾಳು ಮಾಡಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಕೇವಲ ಸೀರೆ ಅಂಗಡಿ ಮಾತ್ರವಲ್ಲ, ಎಲೆಕ್ಟ್ರಿಕಲ್ ಶಾಪ್ ಇದೆ, ಅಲ್ಲಿ ಎಲ್ಲ ತರಹದ ನಿಮಗೆ ದಿನ ಬಳಕೆಯ ವಸ್ತುಗಳು ಸಿಗುವಂತಹ ದೊಡ್ಡ ದೊಡ್ಡ ಗೋಡೌನ್ಗಳಿದ್ದಾವೆ ಚಿಕ್ಕಪೇಟೆಯಲ್ಲಿ. ಇನ್ನು ಬೇರೆ ಬೇರೆ ರಸ್ತೆಗಳ ಪರಿಸ್ಥಿತಿಯೂ ಕೂಡ ಇದೇ ರೀತಿಯಾಗಿದೆ. ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚಾರ ಮಾಡುವಂಥ ಪರಿಸ್ಥಿತಿ. ಒಂದು ರಸ್ತೆ ಮೇಲಂತೂ ನೀರು ನಿಂತ್ಕೊಂಡಿದೆ. ಹೋಗಲಿ ಅಟ್ಲೀಸ್ಟ್ ರೋಡ್ ಆದರೂ ಚೆನ್ನಾಗಿದೆಯಾ? ಅದೂ ಇಲ್ಲ. ಎಲ್ಲಿ ನೋಡಿದ್ರೂ ಕೂಡ ಗುಂಡಿಗಳೇ ಕಾಣಿಸುತ್ತೆ ಬೆಂಗಳೂರಿನ ರೋಡ್ಗಳಲ್ಲಿ. ಸೊ ಆ ಗುಂಡಿಮಯ ರೋಡಲ್ಲಿ ವಾಹನ ಸವಾರರು ಸಿಲುಕುವಂತಹ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಈ ನೀರಿನ ಪ್ರಮಾಣ ಕಡಿಮೆ ಆದ ನಂತರ ಸಂಚಾರ ಮಾಡಿ. ಆದರೆ ಅವಶ್ಯಕವಾಗಿ ಆಫೀಸ್ಗಳಿಗೆ ಹೋಗಲೇಬೇಕು ಅಥವಾ ಬೇರೆ ಕೆಲಸಗಳಿಗೆ ಹೋಗಲೇಬೇಕು ಅಂತಂದರೆ ಬದಲಿ ಮಾರ್ಗ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ದಿದ್ರೆ ಇಂತಹ ರೋಡ್ನಲ್ಲೇ ನೀವು ಸಂಚಾರ ಮಾಡಬೇಕಾಗುತ್ತೆ. ಈಗ ಆ ಮಧ್ಯಭಾಗದ ದೃಶ್ಯವನ್ನು ಏನು ಗಮನಿಸ್ತಾ ಇದ್ದೀರಿ, ಅದು ಇವಾಗ ಬೆಳಗಿನ ದೃಶ್ಯ. ಸುಮಾರು 6:30, 6:45 ನ್ಯೂಸ್ ಫಸ್ಟ್ ಕ್ಯಾಮ್ರಾ ಕಣ್ಣಿಗೆ ಸೆರೆಸಿಕ್ಕಂತಹ ದೃಶ್ಯ. ಸೊ ಮತ್ತೊಂದು ಭಾಗದಲ್ಲಿ ಬೇರೆ ಬೇರೆ ವಾಹನಗಳು ಕೂಡ ಈ ನೀರಲ್ಲಿ ಸಿಲುಕಿ ನಿಂತ್ಕೊಂಡಿವೆ. ಆ ವಾಹನಗಳು ಮುಂದೆ ಸಂಚಾರ ಮಾಡಲಾಗದಂತಹ ಪರಿಸ್ಥಿತಿ ಇದೆ. ಒಂದು ಕಡೆ ಮಳೆ ನೀರಿದೆ, ಮತ್ತೊಂದು ಕಡೆ ರಸ್ತೆಗಳ ಪರಿಸ್ಥಿತಿ ಸರಿಯಾಗಿಲ್ಲ, ಗುಂಡಿಮಯ ರೋಡ್ಗಳಿದ್ದಾವೆ, ಮತ್ತೊಂದು ಕಡೆ ಈ ಮೆಟ್ರೋ ಕಾಮಗಾರಿ ಕೂಡ ನಡೀತಾ ಇರುತ್ತೆ. ಸೊ ಇದೆಲ್ಲದರ ಮಧ್ಯೆ ವಾಹನ ಸವಾರರಿಗೆ ದೊಡ್ಡ ಶಾಕ್ ಇದು. ಇದು ರಸ್ತೆಗಳ ಪರಿಸ್ಥಿತಿ ಆಯಿತು. ಇನ್ನು ತಗ್ಗು ಪ್ರದೇಶದಲ್ಲಿರುವಂತಹ ಅಪಾರ್ಟ್ಮೆಂಟ್ಗಳ ಪರಿಸ್ಥಿತಿ, ಮನೆಗಳ ಪರಿಸ್ಥಿತಿ, ಅಲ್ಲೂ ಕೂಡ ಸಾಕಷ್ಟು ಆತಂಕದ ವಾತಾವರಣ ಇರುತ್ತೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗದೇ ಇರೋ ಥರ ನಾವು ನೋಡ್ಕೊಳ್ತೀವಿ ಅಂತ ಅಧಿಕಾರಿಗಳು ಪ್ರತಿ ಸಲ ಹೇಳ್ತಾರೆ. ಆದರೆ ಈ ಹಿಂದೆ ನೀರು ಸರಾಗವಾಗಿ ಹರಿತಾ ಇದ್ದಂತಹ ರೋಡ್ಗಳ ಸಿಚುವೇಶನ್ನೇ ಈಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಮತ್ತು ಪ್ರತಿ ಸಲ ಒಂದು ಸಣ್ಣ ಮಳೆ ಬಂತಂದರೆ ಸಾಕು, ಬೆಂಗಳೂರಲ್ಲಿ ಒಂದಿಷ್ಟು ಅಂಡರ್ ಪಾಸ್ಗಳಿದ್ದಾವೆ, ಅಲ್ಲೆಲ್ಲ ನೀರು ನಿಂತ್ಕೊಂಡು ಬಿಡುತ್ತೆ. ವಾಹನ ಸವಾರರು ಹೈರಾಣಾಗಿ ಹೋಗ್ತಾರೆ. ಬೆಲೆ ಬಾಳುವ ವಾಹನಗಳು ಕೆಟ್ಟು ನಿಲ್ಲುವಂತಹ ಸಾಕಷ್ಟು ಉದಾಹರಣೆಗಳನ್ನು ಈಗಾಗಲೇ ನಾವು ಗಮನಿಸಿದ್ದೀವಿ. ಹೀಗಿದ್ರೂ ಕೂಡ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಳ್ಳಲ್ಲ? ಸರಿಯಾದ ಸಮಯಕ್ಕೆ ನೀರು ಹೋಗುವಂತಹ ಆ ಸ್ಥಳಗಳೇನಿದ್ದಾವೆ, ಚರಂಡಿ ಆಗಿರಬಹುದು, ರಾಜಕಾಲುವೆ ಆಗಿರಬಹುದು, ಅಲ್ಲಿ ಹೂಳೆತ್ತಿದ್ರೆ ಈ ಕೆಲಸ ಆಗೋದಿಲ್ಲ, ನೀರು ಸರಾಗವಾಗಿ ಹೋಗುತ್ತೆ. ಆದರೆ ಹೂಳೆತ್ತುವಂತಹ ಕೆಲಸನೇ ಇಲ್ಲಿ ಸರಿಯಾಗಿ ಮಾಡಿಲ್ಲ ಅಂತಂದರೆ ನೀರು ಇನ್ನೆಲ್ಲಿ ಹೋಗುತ್ತದು? ನೀರು ಹೋಗೋದಕ್ಕೆ ಜಾಗ ಇಲ್ಲ ಅಂತಂದರೆ ರಸ್ತೆ ಮೇಲೆ ಹರಿಬೇಕದು. ಸೊ ಆ ಕೆಲಸ ಮಧ್ಯರಾತ್ರಿ ಸುರಿದಿರುವಂತಹ ಮಳೆಗಾಗ್ತಾ ಇದೆ. ಅದು ಮಹಾಮಳೆ ಬೆಂಗಳೂರಲ್ಲಿ ಬಂದಿರೋದು. ಮಧ್ಯರಾತ್ರಿ ಸುಮಾರು ಒಂದೊಂದು ಭಾಗದಲ್ಲಿ 12 ಗಂಟೆಗೆ ಶುರುವಾಯಿತು, ಒಂದೊಂದು ಭಾಗದಲ್ಲಿ ನಸುಕಿನ ಜಾವ 2 ಗಂಟೆ 3 ಗಂಟೆಗೆ ಶುರುವಾಗಿರೋ ಮಳೆ ಸುಮಾರು 6:30, 6:45ವರೆಗೂ ಕೂಡ ಸುರಿದಿದೆ. ಮತ್ತೊಂದಿಷ್ಟು ಸ್ಥಳಗಳಲ್ಲಿ ಈಗಲೂ ಕೂಡ ಜಿಟಿ ಜಿಟಿ ಮಳೆ ಆಗ್ತಾ ಇದೆ. ಸೊ ಬೆಳಗ್ಗೆ ಇವತ್ತು ಸೋಮವಾರ ಬೇರೆ, ತಮ್ಮ ಕೆಲಸದ ದಿನ ಆರಂಭ ಮಾಡುವಂತಹ ಸಮಯ ಇದು. ಶಾಲಾ ಕಾಲೇಜುಗಳಿಗೆ ತೆರಳುವಂತಹ ಸಮಯ, ಅಂಗಡಿ ಮುಂಗಟ್ಟುಗಳ ಬಾಗಿಲು ತೆರೆಯುವಂತಹ ಸಮಯ. ಆ ಎಲ್ಲ ಜನರಿಗೂ ಕೂಡ ಈ ಮಳೆ ಆಘಾತ ನೀಡಿದೆ.